ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಮಾರ್ಚ್ 1, 2026ರಂದು ಮೈಸೂರು ನಗರ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಫಿಟ್ ಮೈಸೂರಿಗಾಗಿ ಆಯೋಜಿಸಿದ್ದ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಮ್ಯಾರಥಾನ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಶಾಸಕರಾದ ಜಿ.ಟಿ. ದೇವೇಗೌಡ, ಟಿ.ಎಸ್. ಶ್ರೀವತ್ಸ, ಐಜಿಪಿ ಎಂ.ಬಿ. ಬೋರಲಿಂಗಯ್ಯ ಹಸಿರು ನಿಶಾನೆ ತೋರಿದರು. ನಟ ವಿನಯ್ ರಾಘವೇಂದ್ರ ರಾಜ್ಕುಮಾರ್, ನಟಿಯರಾದ ಅಮೃತ ಅಯ್ಯಂಗರ್, ಬೃಂದಾ ಆಚಾರ್, ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ಜಿಪಂ ಸಿಇಒ ಯುಕೇಶ್ ಕುಮಾರ್, ಡಿಸಿಪಿ ಸುಂದರರಾಜ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಥ್ಯಾಂಕ್ ಯು. ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಇವತ್ತು ನಾವು ಪೊಲೀಸ್ ರನ್ ಅನ್ನು ಆಯೋಜಿಸಿದೀವಿ. ಇದು ಕರ್ನಾಟಕ ಸ್ಟೇಟ್ ಪೊಲೀಸ್ 3ನೇ ವರ್ಷ ಮಾಡ್ತಾ ಇರೋದು ಪೊಲೀಸ್ ರನ್ ಅಂತ ಹೇಳಿ. ಎವ್ರಿ ಇಯರ್ ಪೊಲೀಸ್ ರನ್ ಮಾಡ್ತೀವಿ, ಮ್ಯಾರಥಾನ್. ಫಸ್ಟ್ ಮುಖ್ಯ ಧ್ಯೇಯ ಏನು ಅಂತಂದ್ರೆ ಡ್ರಗ್ ಫ್ರೀ ಕರ್ನಾಟಕ, ಸೆಕೆಂಡ್ ಸೈಬರ್ ಕ್ರೈಮ್ ಅವೇರ್ನೆಸ್. ಯಾಕಂದ್ರೆ ದೀಸ್ ಆರ್ ದ 2 ಫ್ಯೂಚರ್ ಕ್ರೈಮ್ಸ್ ವಿ ಆರ್ ಫೇಸಿಂಗ್. ಸೊ ಅದರದ್ದು ಅವೇರ್ನೆಸ್ ಇದ್ರೆ ಡೆಫಿನೆಟ್ಲಿ ವಿಲ್ ಮೇಕ್ ಇಟ್ ಸೇಫ್ ಮೈಸೂರು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ಗೆಲ್ಲರೂ ಸಹಕರಿಸೋದಕ್ಕೆ ಎಲ್ಲರೂ ಬಂದಿದ್ದೀರಾ. ತುಂಬು ಹೃದಯ ಧನ್ಯವಾದಗಳು. ಇನ್ನೊಂದ್ಸಲ ಹೇಳೋಣ, ನಮ್ಮ ಪೊಲೀಸ್. ಥ್ಯಾಂಕ್ ಯು ಸೋ ಮಚ್. ಬೆಳಗಿನ ವಂದನೆಗಳು. ಇಂದು ಪೊಲೀಸ್ ಇಲಾಖೆ ವತಿಯಿಂದ ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಇಲಾಖೆಯ ಮುಖಾಂತರ ಪೊಲೀಸ್ ವಾಕಥಾನ್ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ. ಈ ಸಂಘಟನೆಗೆ ಬೆಂಬಲ ಕೊಡಲಿಕ್ಕೆ ನಮ್ಮ ಹಿರಿಯ ಶಾಸಕರು, ಮಾಜಿ ಸಚಿವರಾದಂಥ ಜಿ.ಟಿ. ದೇವೇಗೌಡರಿದ್ದಾರೆ, ನಮ್ಮ ಪ್ರೀತಿಯ ಶಾಸಕರಾದಂಥ ವತ್ಸ ಅವರಿದ್ದಾರೆ, ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರು, ಐಜಿಪಿ ಡಾಕ್ಟರ್ ಬೋರ್ಲಿಂಗಯ್ಯ ಅವರು, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು, ಆರ್.ಸಿ. ರೀಜನಲ್ ಕಮಿಷನರ್ ಪಾಟೀಲ್ ರವರು ಮತ್ತು ಎಸ್.ಪಿ. ಬಾಲ್ಕುಂಟೆ ಅವರು, ನಮ್ಮ ಜಿಲ್ಲಾ ಪಂಚಾಯಿತಿ ಸಿಇಒ ಮುಖೇಶ್ ಅವರು, ನಮ್ಮ ನಾಡಿನ ಸಾಂಸ್ಕೃತಿಕ ಪ್ರತಿನಿಧಿಗಳಾಗಿದ್ದಂಥ ಶ್ರೇಷ್ಠ ಕಲಾವಿದರಾಗಿದ್ದಂಥ ನಮ್ಮ ನಾಡಿನ ಹೆಮ್ಮೆಯಾದಂಥ ರಾಜ್ಕುಮಾರ್ ಅವರ ಮೊಮ್ಮಗ ನಮ್ಮ ವಿನಯ್ ರಾಜ್ಕುಮಾರ್ ಅವರಿದ್ದಾರೆ, ಖ್ಯಾತ ನಟರು. ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ. ಆಮೇಲೆ ನಮ್ಮ ಖ್ಯಾತ ನಟಿಯರು, ಯುವ ನಟಿಯರು ಅಮೃತ ಅವರು ಮತ್ತು ಬೃಂದಾ ಅಯ್ಯರ್ ಆಚಾರ್ ಅವರು ಈ ಕಾರ್ಯಕ್ರಮದಲ್ಲಿ, ಮತ್ತು ನಮ್ಮ ಎಲ್ಲ ಸುಂದರರಾಜು, ಡಿಸಿಪಿ, ಎಸ್ಪಿ ಎಲ್ಲ ಹೇಳಿದ್ರಲ್ಲ, ಎಲ್ಲ ಅಧಿಕಾರಿಗಳೆಲ್ಲ ಸೇರಿ ಪೊಲೀಸ್ ವಾಕಥಾನ್ ಮಾಡದೇ ಇದ್ದ 3ನೇ ವರ್ಷ ಪೊಲೀಸ್ ಎಲ್ಲಮ್ಮ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಸ್ಲೋಗನ್ನ ಕೊಟ್ಟಿದ್ದಾರೆ, ಪ್ರತಿ ವರ್ಷ ಪೊಲೀಸ್ ವಾಕಥಾನ್ ಮಾಡಬೇಕು. ಆ ವರ್ಷದಲ್ಲಿ ಒಂದು ಸಂದೇಶ, ಮೆಸೇಜ್ ಇರಬೇಕು, ಎ ಸೋಷಿಯಲ್ ಮೆಸೇಜ್. ವಾಕಥಾನ್ ಬೆಳಗ್ಗೆ ವಾಕ್ ಮಾಡಿದ್ರೆ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸೂರ್ಯ ಹುಟ್ಟೋದಕ್ಕಿಂತ ಮೊದಲು 45 ನಿಮಿಷ ನೀವು ವಾಕ್ ಮಾಡಿದ್ರೆ ಆವಾಗ ತಾನೇ ನೇಸೆಂಟ್ ಆಕ್ಸಿಜನ್, ಹೊಸದಾಗಿ ಆಕ್ಸಿಜನ್ ಹುಟ್ಟಿದಾಗ ನಮ್ಮ ಶ್ವಾಸಕೋಶಕ್ಕೆ ಅದು ತುಂಬ ಆರೋಗ್ಯಕರವಾಗಿರ್ತವೆ, ಎಲ್ಲ ಮಲಿನ ಆಗಿರೋದಿಲ್ಲ ಅರ್ಲಿ ಮಾರ್ನಿಂಗ್. ಅದಕ್ಕೆ ಸಾಮಾನ್ಯವಾಗಿ ಬೆಳಗ್ಗೆ ವಾಕ್ ಮಾಡಿ, ದಟ್ ಪ್ರಮೋಟ್ಸ್ ಯುವರ್ ಹೆಲ್ತ್, ಕೀಪ್ ಯು ಫಿಟ್. ಈ ವಾಕ್ ಬೇರೆ, ಇದರ ಸಂದೇಶ ಬೇರೆ ಇದೆ. ಏನಿದೆ? ನಮ್ಮ ಪೊಲೀಸು ನಮ್ಮ ಹೆಮ್ಮೆ ಅಂತ. ಕರ್ನಾಟಕ ಪೊಲೀಸು ಅತ್ಯಂತ ಪ್ರತಿಭೆಯಿಂದ, ಸಾಮರ್ಥ್ಯದಿಂದ ಕೂಡಿದೆ. ಪೊಲೀಸ್ ಅಂದರೆ ಹುಲಿಯ ಮೇಲೆ ಸವಾರಿ ಮಾಡ್ದಂಗೆ. ಸರಿಯಾಗಿ ಸವಾರಿ ಮಾಡಿದ್ರೆ ನೀವು ಹುಲಿನ ಪಳಗಿಸ್ಬೋದು, ಎಚ್ಚರಿ ತಪ್ಪಿದ್ರೆ ಹುಲಿ ನಿಮ್ಮನ್ನೇ ತಿಂದಾಕ್ಬಿಡುತ್ತೆ. ಸೊ ಅದರಿಂದ ಅದು ಅಷ್ಟು ಕಠಿಣವಾದಂಥ ಕೆಲಸ. ಮೈಯೆಲ್ಲ ಕಣ್ಣಾಗಿರಬೇಕು. ನಮ್ಮನ್ನು ಜನರ ಆಸ್ತಿ, ಮಾನ, ಪ್ರಾಣ, ಘನತೆ, ಗೌರವ, ಹಕ್ಕುಗಳನ್ನು ರಕ್ಷಣೆ ಮಾಡಿ ಪೊಲೀಸರಿಂದ ನಮಗೆ
ರಕ್ಷಣೆ ಅನ್ನಂಥ ಸಂದೇಶ ಹೋಗಬೇಕು. ಆ ರೀತಿಯಲ್ಲಿ ಕರ್ನಾಟಕದಲ್ಲಿ ನಮ್ಮ ಪೊಲೀಸ್ ಹೆಮ್ಮೆಯಿಂದ ಕೆಲಸ ಮಾಡ್ತಾ ಬಂದಿದೆ. ಅದಕ್ಕೆ ನಮಗೆಲ್ಲರ ಹೆಮ್ಮೆ ಇದೆ. ಇವತ್ತಿನ ಸಂದೇಶ ಏನಿದೆ ಅಂದರೆ ಡ್ರಗ್ ಫ್ರೀ ಕರ್ನಾಟಕ. ಡ್ರಗ್ ಫ್ರೀ ಅಂದರೆ ಡ್ರಗ್ನೆಲ್ಲ ಯಾರು ತಗೋಬೇಡಿ ಅಂತಲ್ಲ, ಮಾದಕ ಔಷಧಿಗಳಿಂದ, ಓಪಿಯಂ ಆಲ್ಕಲಾಯ್ಡ್ ಎಕ್ಸ್ಟ್ರಾಕ್ಟ್ ಅಂದರೆ ಮಾದಕ ಔಷಧಿಗಳಿಂದ, ಮತ್ತು ಬರಿಸುವ ಔಷಧಿಗಳಿಂದ ನಮ್ಮ ಯುವ ಜನರನ್ನು ರಕ್ಷಣೆ ಮಾಡಬೇಕು. ಅದು ಮುಖ್ಯ ಉದ್ದೇಶ. ಮತ್ತು ಸೈಬರ್ ಕ್ರೈಮ್ ಜಾಗೃತಿಯನ್ನು ಮೂಡಿಸುವಂಥದ್ದು ಸಾಮಾಜಿಕವಾಗಿ ಅತ್ಯಂತ ಪ್ರಮುಖವಾದಂಥ ಸಂದೇಶದ ಒಡನೆ ಇವತ್ತು ಪೊಲೀಸ್ ವಾಗ್ದಾನನ ಮಾಡ್ತಾ ಇದ್ದೀವಿ. ಈಗಾಗಲೇ 2 ದೊಡ್ಡ ವಾಗ್ದಾನ ಆಯಿತು, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮತ್ತು ಇಲ್ಲಿನೇ ಒಂದು ಕಾರ್ಪೊರೇಷನ್ ವ್ಯಾಪ್ತಿಯಿಂದ. ಇದು 3ನೇದು. ಸೊ ನಮ್ಗೇನಂದರೆ ಜನರಲ್ಲಿ ಕಂಟಿನ್ಯೂಸ್ ಆಗಿ ಜಾಗೃತಿ ಮೂಡಿಸಬೇಕು. ಜಾಗೃತಿ ಏನು? IEC ಆಕ್ಟಿವಿಟೀಸ್. IEC ಅಂದರೆ ಇನ್ಫಾರ್ಮೇಷನ್, ಎಜುಕೇಷನ್ ಅಂಡ್ ಕಮ್ಯುನಿಕೇಷನ್. ಈ IEC ಆಕ್ಟಿವಿಟಿ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸಿ ಒಳ್ಳೆಯ ಸಮಾಜವನ್ನು, ಸುಸಂಸ್ಕೃತವಾದಂಥ ನಡತೆಯನ್ನು ಕಲಿಸಲಿಕ್ಕೆ ಈ ಜಾಗೃತಿ ಅವರಿಗೆ ಒಂದು ಮಾರ್ಗದರ್ಶನ ಆಗಲಿ. ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ಉತ್ತಮ ಮತ್ತು ಆರೋಗ್ಯಕರವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಮತ್ತು ಮಾದಕ ಔಷಧಿಗಳಿಂದ ಮುಕ್ತವಾಗಿ ಸೈಬರ್ ಕ್ರೈಮ್ಗೆ ಅವೇರ್ನೆಸ್ ಮೂಡಿಸುವಂಥ ಈ ವಾಗ್ದಾನ ಸಮಾಜಕ್ಕೆ ಎಷ್ಟು ಅಗತ್ಯ ಇರತಕ್ಕಂಥ ಒಂದು ದೊಡ್ಡ ಸಂದೇಶ. ಅದಕ್ಕೆ ಪೊಲೀಸ್ ನಮ್ಮ ಹೆಮ್ಮೆ ಅಂತ ಹೇಳಿ ಇವತ್ತು ಮಾಡಿದ್ದಾರೆ. ಇದರ ಮುಖಾಂತರ ರಾಜ್ಯದಲ್ಲಿ ಮಾದಕ ವಸ್ತುಗಳಿಂದ ಯುವ ಜನರು ಮುಕ್ತವಾಗಿರಲಿ ಅಂತ ಆಶಿಸಿ ಈ ವಾಗ್ದಾನವನ್ನು ಸಂತೋಷದಿಂದ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ಲ ಅಧಿಕಾರಿಗಳು, ನಮ್ಮ ಸಿನಿಮಾ ತಂಡದವರು ತಮ್ಮನ್ನೆಲ್ಲ ಆಕರ್ಷಣೆ ಮಾಡಿ ಉರಿದುಂಬಿಸಿ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ, ಎಲ್ಲ ಯುವಕರಿಗೂ ವಂದಿಸ್ತಾ, ತಾವೆಲ್ಲರೂ ಕೂಡ ಸಜ್ಜಾಗಿ ಬಂದಿದ್ದೀರಿ. ಏನು ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೀರಿ, ಭಾರತ ದೇಶದಲ್ಲೇ ಮೈಸೂರು ನಗರ ಒಂದು ಇತಿಹಾಸ ಪ್ರಸಿದ್ಧವಾದಂಥ ನಗರ, ಶಾಂತಿ ಪ್ರಿಯವಾದಂಥ ನಗರ. ಇವತ್ತು ಏನಾಗ್ತಾ ಇದೆ, ಇದನ್ನು ತಡೆಗಟ್ಟತಕ್ಕಂಥ ಡ್ರಗ್ಸಿನ ಹಾವಳಿಯನ್ನು ಎಲ್ಲವನ್ನು ಕೂಡ, ಸೈಬರ್ ಕ್ರೈಮ್ ಇರ್ಬೋದು, ಎಲ್ಲವೂ ಕೂಡ ದೇಶದಲ್ಲೇ ಮೈಸೂರಿನ ಪೊಲೀಸರು ರಕ್ಷಣೆ ಮಾಡ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆ. 24 ಗಂಟೆ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಸಂಡೇ ಇಲ್ಲ, ಮಂಡೇ ಇಲ್ಲ, ಎಲ್ಲ ಒಂದೇ. ಸೊ ಆಮೇಲೆ ರೀಸೆಂಟ್ ಆಗಿ ಒಂದು ದೊಡ್ಡ ಡ್ರಗ್ ಬಸ್ಟ್ ಮಾಡಿದ್ದಾರೆ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನನ್ನಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ಜಾಸ್ತಿ ಮಾಡಲ್ಲ, 7 o'clock ಆಗಿದೆ, ಎಲ್ಲರೂ ಓಡಬೇಕು. ಸೊ ಓಡೋಣ. ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತ ನನಗೆ ಗೊತ್ತು. ನಾನು ಮೈಸೂರೊಳಗಾಗಿ ಇವತ್ತು ಈ ಪ್ರೋಗ್ರಾಮಿಗೆ ವೇದಿಕೆ ಮೇಲೆ ನಿಂತ್ಕೊಳ್ಳೋದಕ್ಕೆ ತುಂಬಾನೇ ಹೆಮ್ಮೆ ಇದೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮೈಸೂರಲ್ಲಿ ಅಷ್ಟು ಪ್ರೊಟೆಕ್ಷನ್ ಕೊಟ್ಟಿರೋದಕ್ಕೋಸ್ಕರ. ಆ್ಯಂಡ್ ಇದು ಒಂದು ಒಳ್ಳೆ ಇನಿಷಿಯೇಟಿವ್. ಇದಕ್ಕೆ ಇಷ್ಟು ಜನ ಸೇರಿರೋದು ನೋಡಿ ತುಂಬ ಖುಷಿ ಆಗ್ತದೆ. ನಾನು ಇದರಲ್ಲಿ ಭಾಗವಹಿಸ್ತಿರೋದಕ್ಕೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು. ಬೋರ್ಡ್ ಬಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೈಸೂರು, ಹೌ ಇಸ್ ದ ಜೋಶ್? ಸಾಕಾಗ್ತಾ ಇಲ್ಲ, ಇನ್ನೂ ಒಂದ್ ಸ್ವಲ್ಪ ಬೇಕಾ ಅಂತ. ಹೌ ಇಸ್ ದ ಜೋಶ್? ಸೂಪರ್. ತುಂಬಾನೇ ಖುಷಿ ಆಗ್ತಾ ಇದೆ. ವಿನಯ್ ಅವ್ರು ಹೇಳ್ದಂಗೆನೆ, ಅಮೃತ ಅವ್ರು ಹೇಳ್ದಂಗೆನೆ ಮೈಸೂರಿಗೆ ಬರೋದು ಅಂತಂದ್ರೆ ತುಂಬಾನೇ ಖುಷಿ. ದಿಸ್ ಇಸ್ ಲೈಕ್ ಮೈ ಸೆಕೆಂಡ್ ಹೋಮ್. ನಾನು ಬೆಳಿಗ್ಗೆ ಕೂಡ ಹೇಳ್ತಾ ಇದ್ದೆ, ಎವ್ರಿ ಅದರ್ ಡೇ ಐ ಆಮ್ ದೇರ್ ಇನ್ ಮೈಸೂರ್. ನಮ್ಮ ಇಂಡಸ್ಟ್ರಿಗಂತೂ ಫೇವ್ರೇಟ್ ಮೈಸೂರ್ ಅಂತಂದ್ರೆ. ವೈ ನಾಟ್? ಲುಕ್ ಎಟ್ ದ ಸಿಟಿ, ಇಟ್ ಇಸ್ ಸೋ ಬ್ಯೂಟಿಫುಲ್. ಸಿಟಿ ಆಫ್ ಪ್ಯಾಲೇಸಸ್, heritage city, cultural capital of Karnataka, and one of the safest and cleanest cities. I guess a big thanks goes to the esteemed police department. Ivattu police run 2026 5K and 10K marathon ತುಂಬಾ ಸಮಯ ತಗೊಳ್ಳೋದಿಲ್ಲ. ಅಮೃತ ಅವ್ರು ಹೇಳ್ದಂಗೆನೆ, I know you are all very enthusiastic to run. All the very best. I welcome you all. ಇಷ್ಟು ಶಾರ್ಟ್ ನೋಟಿಸ್ನಲ್ಲಿ ನಾವು ಒಂದು 3-4 ಡೇಸ್ ಬ್ಯಾಕ್ ಮೆಸೇಜ್ ಕೊಟ್ಟಿದ್ವಿ. ಇಷ್ಟು ಜನ, 1000 ಜನ ಬಂದು ಸೇರಿದ್ದೀರಾ. ಐ ಥ್ಯಾಂಕ್ ಯು ಆಲ್. ಜೊತೆಗೆ ಒಳ್ಳೆ ರೀತಿಯಲ್ಲಿ ಓಡಿ, ಮತ್ತು ನಮ್ಮ ಮೆಸೇಜ್ ಏನಿದೆ, ಇವತ್ತಿನ ಒಂದು ಧ್ಯೇಯ ಏನಿದೆ, ಫಿಟ್ ಫಾರ್ ಆಲ್, ಡ್ರಗ್ಸ್ ಫ್ರೀ ಕರ್ನಾಟಕ ಮತ್ತು ಸೈಬರ್ ಕ್ರೈಮ್ ಅವೇರ್ನೆಸ್, ಈ ಮೆಸೇಜ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ರನ್ನಿಂಗ್ ಮತ್ತು ವಾಕಿಂಗ್ ಏನಿದೆ, ಫಿಟ್ನೆಸ್ ಆಕ್ಟಿವಿಟೀಸ್ನ ರೊಟೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇದು ಒಂದು ಸಾಮಾಜಿಕ ಸಂದೇಶ ಮತ್ತು ಜವಾಬ್ದಾರಿ ಹೊಣೆಗಾರಿಕೆಯನ್ನು ಜನರಲ್ಲಿ ಮೂಡಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸಿಟಿಜನ್ಸ್.
ಅಂತ ಒಂದು ಒಳ್ಳೆ ಕಾರ್ಯಕ್ರಮ. ಇದರ ಥೀಮ್ ಏನಿದೆ ಅಂದರೆ ಯುವಕರು ಮಾದಕ ಡ್ರಗ್ಸ್ನ ಉಪಯೋಗಿಸಿದ ರೀತಿಯಲ್ಲಿ ಸಂಪೂರ್ಣವಾಗಿ ಮುಕ್ತವಾಗಿರಬೇಕು. ಅದು ಸಂಪೂರ್ಣವಾಗಿ ಅವರು ಮಾದಕದ ಔಷಧಿಗಳನ್ನು ಸೇವನೆ ಮುಕ್ತವಾಗಿದ್ದರೆ ಒಂದು ಹೆಲ್ದಿ ಸೊಸೈಟಿನ ನಾವು ಕಟ್ಟಿದಂಗಾಗುತ್ತೆ. ಮತ್ತು ಸೈಬರ್ ಕ್ರೈಮ್ ಅದು ಹೆಚ್ಚು ಅಂತಾರಾಷ್ಟ್ರೀಯ ಜಾಲದಲ್ಲಿ ಜನರು ಸಿಲುಕಿ ಕಾನೂನಿನ ಅಡಿಯಲ್ಲಿ ನೆರವೇಕ್ಕಿಂತ ಅದರಿಂದ ಮುಕ್ತವಾಗೋದಕ್ಕೆ ಜಾಗೃತಿ ಮೂಡಿಸೋದು. ಮತ್ತು ಇನ್ನೊಂದು ಅವ್ರದ್ದು ಫಿಟ್ನೆಸ್, ಅವರು ವಾಕ್ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಅವರು ಫಿಟ್ ಆಗಿರ್ತಾರೆ ಮತ್ತು ಅವರ ಪ್ರತಿಯೊಂದು ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಈ ಒಂದು ಕ್ಲೀನ್ ಮೈಸೂರು, ಫೈನಲಿ ಕ್ಲೀನ್ ಮೈಸೂರು ಈ ಒಳ್ಳೆಯ ಸಂದೇಶ ಇಟ್ಕೊಂಡು ಮೂರನೇ ಬಾರಿಗೆ 3rd ಇಯರ್ ಅವ್ರದ್ದು ವಾಗ್ದಾನ ಮಾಡಿದರೆ ಅದರಲ್ಲಿ ನಮ್ಮ MLAಗಳು, ನಮ್ಮ ಖ್ಯಾತ ಚಲನಚಿತ್ರ ನಟಿಯರು ಮತ್ತು ನಟರು ಎಲ್ಲ ಭಾಷೆಗಳು ನಮಗೆಲ್ಲ ಸಾಮಾಜಿಕ ಜವಾಬ್ದಾರಿ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಸದಾ ಕಾಲದಲ್ಲಿ ನೀವು ಮಾಧ್ಯಮಗಳು ಇದಕ್ಕೆ ಸಹಕಾರ ಕೊಡ್ತಾ ಮೈಸೂರಲ್ಲಿ ಬಂದಿದ್ದೀರಿ, ನಿಮಗೂ ಧನ್ಯವಾದಗಳು. ಜನರು ಹೆಚ್ಚು ಜಾಗೃತಿಯಾಗಿ ಇಂಥ ಒಂದು ISC ಕಾರ್ಯಕ್ರಮಗಳು, ISC ಅಂದರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಎಜುಕೇಷನ್, ಇಂಥ ಜನರಲ್ಲಿ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಪ್ರತಿಯೊಬ್ಬರಿಗೂ ವಿತರಿಸಿ ಜಾಗೃತಿ ಮೂಡಿಸುವಂಥ ಕೆಲಸದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಭಾಗಿಯಾದರೆ ಒಂದು ಸುಳ್ಳು ಸುದ್ದಿಗಳು, ಅಪಪ್ರಚಾರಗಳು, ಸತ್ಯವನ್ನು ತಿಳಿದೇ ಮಾತಾಡಿ ಜನರನ್ನು, ಸಮಾಜವನ್ನು ಗೊಂದಲಕ್ಕೆ ಸಿಕ್ಕಿಸಿ ಕಾನೂನನ್ನು ಭಂಗ ಉಂಟು ಮಾಡ್ತಕ್ಕಂಥ, ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಅವಶ್ಯಕತೆಗಳು ಕಂಡುಬರೋದಿಲ್ಲ. ಇದರಿಂದ ಪ್ರತಿಯೊಬ್ಬ ಪ್ರಜೆಯು ಜಾಗೃತರಾಗಿರಬೇಕು ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ. ಇದಕ್ಕೆ ನಾನು ಪೊಲೀಸ್ ಇಲಾಖೆಯನ್ನು ಅಭಿನಂದಿಸ್ತೇನೆ. ಅದು ಇಟ್ಸ್ ಅನ್ಫಾರ್ಚುನೇಟ್, ಮುಗ್ಧ ಜೀವ, ಮಕ್ಕಳು, ಸ್ತ್ರೀಯರ ಪ್ರಾಣ ಒಂದು ಹಾನಿಯಾಗುವಂಥ ಒಂದು ಸನ್ನಿವೇಶಗಳಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಇವೆಲ್ಲವೂ ಯೋಚನೆ ಮಾಡಿ ಅನುಮಾನಗಳನ್ನು ಪರಿಹರಿಸಿ ಸಹಕಾರದಿಂದ ಬದುಕುವಂಥದ್ದಕ್ಕೆ ಎಲ್ಲ ಕೂಡ ಕೆಲಸ ಮಾಡಬೇಕು. ಬಟ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಇದೆಯಲ್ಲ, ಅದ್ರ ಕೆಳಗಡೆ ಯಾವಾಗ ನಮ್ಮ ರಾಷ್ಟ್ರದ ಜನರು ಬೇರೆ ಬೇರೆ ದೇಶದಲ್ಲಿದ್ದಾಗ ಇಂಥ ಸಂದಿಗ್ಧದ ಪರಿಸ್ಥಿತಿ, ಆಪತ್ಕಾಲಿಕ ಪರಿಸ್ಥಿತಿ ಬಂದಾಗ, ಇನ್ಫಾರ್ಮೇಷನ್ ಬಂದಾಗ ಕೇಂದ್ರ ಸರ್ಕಾರ ಅವ್ರ ರಕ್ಷಣೆಗೆ ಬರಬೇಕು. ಸೊ ನಾನು ಕೂಡ ಆ ಥರದ ಇನ್ಫಾರ್ಮೇಷನ್ ಏನು ಮೈಸೂರಿಗೆ ಬಂದಿಲ್ಲ. ಆ ಥರ ಖಂಡಿತವಾಗಿ ಕಮ್ಯುನಿಕೇಷನ್ ಆಗ್ತಾ ಇರ್ತದೆ. ಆದಾಗ ಖಂಡಿತವಾಗಿ ನಮ್ಮ ದೇಶದ ಜನರನ್ನು ರಕ್ಷಣೆ ಮಾಡಬೇಕು. ಕರ್ನಾಟಕದ ಇರಲಿ, ಬೇರೆ ದೇಶದ ಯಾವುದೇ ಭಾಗ ಇರಲಿ, ವೇರ್ ಆಲ್ ಇಂಡಿಯನ್ಸ್. ಸೊ ಹೀಗಾಗಿ ರಕ್ಷಣೆ ಮಾಡೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೊಣೆ. ವಾರ್ ಈಸ್ ಎನ್ ಅನ್ಫಾರ್ಚುನೇಟ್ ಥಿಂಗ್. ನಮ್ಮ ಮೈಸೂರು ಪೊಲೀಸ್ ರನ್ಗೆ ಬಂದು ಖುಷಿ ಆಗ್ತಿದೆ. ಈಗ ಟ್ಯಾಗ್ಲೈನ್ ಹೇಳಿದಂಗೆ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ, ಅದು ಕೇಳೋಕ್ಕೆ ತುಂಬ ಖುಷಿ ಆಗ್ತದೆ. ಮೈಸೂರು ನನಗೆ ತುಂಬ ಹತ್ರ. ನಾನು ಸಾಕಷ್ಟು ಟೈಮು ಮೈಸೂರಲ್ಲೇ ಸ್ಪೆಂಡ್ ಮಾಡ್ತೀನಿ. ಸೊ ಇವತ್ತು ಒಂದು ಮ್ಯಾರಥಾನ್, ಆಮೇಲೆ ಮ್ಯಾರಥಾನು ಏನಂದರೆ ಮೈಸೂರು ಜನದ್ದು ಡೈಲಿ ರೂಟೀನೇ ಆ ಥರ ಇರುತ್ತೆ. ತುಂಬ ಜನ ಬೇಗ ಒಂದು 5 ಗಂಟೆಗೆ ಇರ್ಬೋದು, 4 ಗಂಟೆಗೆ ಎದ್ದು ಈಗ ಕುಕ್ರಳ್ಳಿ ಇರ್ಬೋದು, ಲಿಂಗಾಂಬುದಿ ಕೆರೆಗಳಲ್ಲಿ ವಾಕಿಂಗ್ ಮಾಡ್ತಾರೆ. ಸೊ ಇದೊಂಥರ ಅವ್ರದ್ದು ಪ್ರತಿನಿತ್ಯ. ಸೊ ಇಲ್ಲಿ ಬಂದು ನಾನು ಭಾಗವಹಿಸೋಕ್ಕೆ ತುಂಬ ಖುಷಿ ಆಗ್ತದೆ. ಸರ್, ಈಗ ಇತ್ತೀಚೆಗೆ ಯುವಕರು ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಿದ್ದಾರೆ, ಅವ್ರಿಗೇನು ಮೆಸೇಜ್ ಕೊಡ್ತೀವಿ? ಅದೇ ಈಗ ರೀಸೆಂಟಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಒಂದು ದೊಡ್ಡ ಡ್ರಗ್ ಬಸ್ಟ್ ಮಾಡಿದೆ ಮೈಸೂರಲ್ಲಿ. ಸೊ ಅದಕ್ಕೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಚಿಕ್ಕ ವಯಸ್ಸು, ತುಂಬ ಚಿಕ್ಕ ವಯಸ್ಸಿನ ಜನರು ಡ್ರಗ್ಗೆ ಇವಾಗ ಯಾಕೆಂದರೆ ಅವ್ರಿಗೆ ಆಕ್ಸೆಸ್ ತುಂಬ ಈಸಿಯಾಗಿ ಸಿಗ್ತಾ ಇದೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಆಮೇಲೆ ಎಲ್ಲರೂ ಮಾಡೋದು ಒಂದು ರೀಸನ್ ಇರುತ್ತೆ. ಕೆಲವರು ಎಂಟರ್ಟೈನ್ಮೆಂಟ್ಗೆ ಮಾಡ್ತಾರೆ, ಕೆಲವರು ಅವರಲ್ಲಿರೋ ಒಂದು ನೋವಿಗೆ ಮಾಡ್ತಾರೆ. ಸೊ ಅವರು ಏನಂತಾರೆ, ಅವರ ಪೇರೆಂಟ್ಸ್ ಇರ್ಬೋದು, ಇಲ್ಲ ಫ್ರೆಂಡ್ಸ್ ಇರ್ಬೋದು, ಅದನ್ನ ನೋಡಿ ಅದ್ರ ಬಗ್ಗೆ ಒಂದಷ್ಟು ಯೋಚನೆ ಮಾಡಿ ಒಂದು ರಿಹ್ಯಾಬ್ ಸೆಂಟರ್ಸ್ಗಳಿಗೆ ಕಳಿಸಿ ಅವ್ರನ್ನ ಅದರಿಂದ ಸಂಪೂರ್ಣವಾಗಿ ಆಚೆ ತರಬೇಕು ಅಂತ ಹೇಳ್ತಾರೆ. ಅದೇ ಈಗ ನಿನ್ನೆ ರಾತ್ರಿ ತಾನೇ ನ್ಯೂಸ್ಗಳು ನೋಡಿದೆ, ಎಲ್ಲ ಕಡೆ ಇದು ಬಾಂಬಿಂಗ್ ನಡೀತಾ ಇದೆ. ಬಹ್ರೈನ್ ಇರ್ಬೋದು, ದುಬೈ ಇರ್ಬೋದು. ಬಟ್ ಇವತ್ತು ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ, ಶಾಂತಿಯಾಗಿ ನಿಂತ್ಕೊಂಡು ನಾವೆಲ್ಲ ಮಾತಾಡ್ತಿದ್ವಿ.
ಸೊ ಶಾಂತಿ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಅದೇ ರೀತಿ ಆದಷ್ಟು ಬೇಗ ಇದೆಲ್ಲ ಮುಗಿಲಿ ಅಂತ ಕೇಳ್ತಾರೆ. ಇಬ್ಬರು ಸೇರಿ ಇವತ್ತು ಪೊಲೀಸ್ ರನ್ನನ್ನು ಆಯೋಜಿಸಿದ್ವಿ. ಇದು 3ನೇ ವರ್ಷ ಕರ್ನಾಟಕ ಸ್ಟೇಟ್ ಪೊಲೀಸಿಂದ ನಾವು ನಡೆಸ್ತಾ ಇರೋದು ಮ್ಯಾರಥಾನ್. ಮೇನ್ ಏಮು ಅಂತಂದರೆ ಒಂದು ಫಿಟ್ನೆಸ್ ಫಾರ್ ಆಲ್, ಸೆಕೆಂಡು ಡ್ರಗ್ ಫ್ರೀ ಕರ್ನಾಟಕ, ಮತ್ತು ಸೈಬರ್ ಕ್ರೈಮ್ ಅವೇರ್ನೆಸ್. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಡ್ರಗ್ಸ್ ಇರ್ಬೋದು ಅಥವಾ ಸೈಬರ್ ಕ್ರೈಮ್ ಇರ್ಬೋದು, ಇಟ್ಸ್ ಅ ಫ್ಯೂಚರ್ ಕ್ರೈಮ್. ಸೊ ಇದು ಒಂದು ಮೆಸೇಜ್ ಎಲ್ರಿಗೂ ದೂರ ಇರಬೇಕು ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಇರಬೇಕು ಅಂತ ಹೇಳಿ, ಮತ್ತು ಫಿಟ್ನೆಸ್ ಫಾರ್ ಆಲ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಹ್ಯೂಮನ್ ಬೀಯಿಂಗ್. ಆ 3 ಉದ್ದೇಶದಿಂದ ನಾವು ಇವತ್ತು ಪೊಲೀಸರನ್ನು ಆಯೋಜಿಸಿದ್ವಿ. ಸಾಕಷ್ಟು ಜನ ಮೈಸೂರು ನಗರದಿಂದ ಸಾಕಷ್ಟು ಜನ ಇದಕ್ಕೆ ಭಾಗವಹಿಸಿದ್ರು. ಸೊ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.